ಏನಾತು ನನ್ನ ಜಲಮ ನೋಡಿದು ಬರೋಣ ಕೇಳು ಬಾಳ ನೋಡಿದು ಏನಾತು ನನ್ನ ಜಲಮ ನೋಡಿದು ಬಂದಾನೆ ತರು ಬಾಗಲದಾಗ ನನ್ನ ಜಲಮ ನೋಡಿದೆ ಬರೋಣ ಹೇಳ್ತೀನಿ ಕೇಳು ಏನು ಕೇಳ ಬರೋಣ ನನ್ನಾರ ಪಾರು ಮಾಡಿದ ಪರಮೇಶ್ವರ್ ನೋಡಪ್ಪ ಹೇಳಿಗ ಸಂಗನ ಹೇಳ್ತಲೂ ಕೇಳ ಹೇಳ ಬರೋಣ ಹೇಳಂತ ನಾವು ಹೋಗ ಕಾಲ ಅವೇ ಕೈಯಾಗ ಶಿಕಾರ ನಿನ್ನ ಬಿಡೋದಿಲ್ಲ ಬರೋಣ ಸಂಗನ ಹೇಳ್ತಲೂ ಕೇಳ ಬರೋಣ ಹೇಳಂತ ನಾವು ಹೋಗಬೇಡ ಅವರ ಮನಿ ಎಡವಾಲ ಹೋಗುವ ಕಾಲ ಅವರ ಕೈಯಾಗ ಶಿಕಾರ ನಿನ್ನ ಬಿಡೋದಿಲ್ಲ ಸಂಗನ ಹೇಳ್ತಲೂ ಕೇಳ ಬರೋಣ ಹೇಳಂತ ನಾವು ಪಕ್ಷಿ ಬಸವಂತ ಇರ್ತಾರಲ್ಲ ಮೂಲ ಅವರ ಕೈಯಾಗ ಶಿಕಾರ ನಿನ್ನ ಬಿಡೋದಿಲ್ಲ ಸಂಗನ ಹೇಳ್ತಲೂ ಕೇಳ ಬರೋಣ ಹೇಳಂತ ನಾವು ಪಕ್ಷಿ ಬಸವಂತ ಇರ್ತಾರಲ್ಲ ಮೂಲ ಅವರ ಕೈಯಾಗ ಶಿಕಾರ ನಿನ್ನ ಬಿಡೋದಿಲ್ಲ ಸಂಗನ ಹೇಳ್ತಲೂ ಕೇಳ ಬರೋಣ ಹೇಳಂತ ನಾವು ಏನಿಗ ಸಂಗಣ್ಣ ಎಷ್ಟಿತ್ತು ಅಟ್ ಆತ ಏನಿಗ ಸಂಗಣ್ಣ ಎಷ್ಟಿತ್ತು ಅಟ್ ಆತ ಇಲ್ಲಿ ಹೊಂಟರ ಮನೆ ಕಡೆ ಹೋಗು ನಡೆಯತ್ರಾಗ ಬರೋಣ ಹೋಗು ನಡೆದ ನಾವು ಇಲ್ಲಿ ನನ್ನ ಗೊಲ್ಲವನ್ನು ಕೇಳಿ ತಲ್ಲಾಣಗೊಳ್ಳದೆ ಒಳ್ಳೆ ರುಂಬಾಲವನ್ನು ಚೆಲ್ಲಿ ಓಡಿ ಹೋದ ತುಳಗಡೆ ಹೆಸರಲ್ಲೇ ತುಡಗ ಮುಂಡೆಯಾದ ಹುಡುಗಿ ಹಾ ಪ್ರಿಯ ಹೇಳ್ತೀನಿ ಕೇಳ್ರಿ ಏನು ಬರುತ್ತಿ ಮಗಳು ಅಂಗಳಾಗ ಹಾಕಿನೋ ಗೋಧಿ ಅಂಗಳಾಗ ಹಾಕಿನೋ ಕಡಲಿ ಗೌಡರ ದನ ಬಂದ ಗೌಡರ ದನ ಬಂದ ಬಂದ ಹಾಕ್ಯವೋ ಬಾಯಿ ಕೇಳ್ರಿ दोतर पावड़ा दोतर पावड़ा गौडर हुड गोरदा गौडर हुड गोरदा ಏನು ಪ್ರಿಯ ನಾನಾದ್ರೂ ಅಂಗಳದಲ್ಲಿ ಗೋಧಿ ಮತ್ತು ಕಡ್ಡೆಲ್ಲವನ್ನು ಒಣಗಾರು ಹಾಕಿದ್ದೆ ಆದ ಕಾರಣ ಆ ಗೌಡರ ಹುಡುಗರು ಬಂದಿದ್ರಿ ಆ ದಡದರವನ್ನು ಪ್ರಿಯ ನಾನಾದ್ರೂ ಕಸದಾರು ಹಿಡಿದ್ರು ನೋಡ್ರಿ ಏನೇ ಗಂಗೆ ಹಾ ಗೌಡ ಹುಡುಗರಂತ ನನ್ನ ಮುಂದೆ ಸುಳ್ಳು ಹೇಳಬೇಡ ನಾನು ವ್ಯಾಪಾರಕ್ಕೆ ಹೋಗೋ ಮುಂದ ಆ ಬೇರೆ ಮನಿ ಸಂಖ್ಯಾ ಒಂದ ನಾಡೊಂದ
ಎರಡು ಮಾತು ಖರೀದಿ ಮಾಡಿದ್ದೇವೆ. ಈ ರುಂಬಾಲ ಬಂದು ಆ ಮಂಗನನ್ನ ಮಗನ ಸಂಖ್ಯೆ ಅಂದರೆ ಹುಡುಗಿ. ಪ್ರಿಯ ಹೇಳ್ತೀನಿ ಕೇಳ್ರಿ. ಆ ನನಗೇನೇನು ಗುರತಿಲ್ಲ ಯಾವ ಮಾತಿನ ಸುದ್ದಿನ, ನನಗೇನೇನು ಗುರತಿಲ್ಲ ಯಾವ ಮಾತಿನ ಸುದ್ದಿನ, ಇಂಥ ಹಾಲು ಹರ್ಲಿ ತಂದ ನನ್ನ ಕೊರಳಗೆ ಹಾಕಬೇಡರಿ ನಾ. ಇಂಥ ಹಾಲು ಹರ್ಲಿ ತಂದ ನನ್ನ ಕೊರಳಿಗೆ ಹಾಕಬೇಡರಿ ನಾ. ನೀವು ಕಣ್ಣಲೆ ನೋಡಿ ಕಿವಿಲೆ ಕೇಳಿ ಅನ್ಬೇಕ್ರಿ ಇಂಥ ಮಾತಾ. ನನಗೇನೇನು ಗುರದಿಲ್ಲ ಯಾವ ಮಾತಿನ ಸುದ್ದಿನ. ಏನಿ ಪ್ರಿಯಾ, ಈ ಮಾತಿನ ಸುದ್ದಿ ಪ್ರಿಯಾ ನನಗೆ ಎಳ್ಳಷ್ಟು ಏನೇನೋ ಗೊತ್ತಿಲ್ಲ. ನೀವು ಕಣ್ಣಲ್ಲಿ ನೋಡಿ ಕಿವಿಲೆ ಕೇಳಿ ಇಂಥ ಮಾತುಗಳನ್ನು ಆಡಬೇಕರೆ ಆಗಲಿ ಪ್ರಿಯಾ. ನಿಮಗಿಟ್ಟೊಂದು ಸಂಶಯ ಬಂದರೆ ನಿಮ್ಮ ತಮ್ಮಗಳನ್ನು ಕರೆಸಿ ಪ್ರಿಯಾ ಅವ್ರನ್ನಾದ್ರೂ ವಿಚಾರ ಮಾಡುವಂತರಾಗ್ರಿ. ಏನಾಗಂಗೆ ನನ್ನ ತಮ್ಮ ವೀರಪಕ್ಷ ಬಸವಂತರನ್ನು ಕರೆಯುತ್ತೇನೆ, ಇಲ್ಲೇ ನಿಲ್ಲುವಂತವಳಾಗು. ಏನೋ ತಮ್ಮ ವೀರಪಕ್ಷ ಬಸವಂತ, ಎಲ್ಲಿರುವಿರಿ ಬೇಗನೆ ಬರುವಂತವರಾಗಿರಿ. ವೀರಪಕ್ಷ ಬಸವಂತ, ಎಲ್ಲಿರುವಿರಿ ಬೇಗನೆ ಬರುವಂತವರಾಗಿರಿ. ಏನು ಅಣ್ಣ, ಏನು ಅಣ್ಣ, ನನಗಾದ್ರೂ ಜರದ ಮಾರಿ ತಂದೇನಪ್ಪ. ಏನು ತಮ್ಮ, ಯಾವ ಔಷಧಿಯಿಂದ ಹೇಳಿ ಕೇಳುತ್ತಿರುವಿರಿ? ಏನು ಅಣ್ಣ, ನನಗಾರ ಕುಸ್ತಿ ಚಡಿ ತಂದೇನೋ ಅಣ್ಣ? ತಮ್ಮ ಅಂತ ಔಷಧಿಯಿಂದ ಹೇಳಿ ಕೇಳುತ್ತಿರುವಿರಿ? ಯಾಕಣ್ಣ ಅಂತದೇನಾಗಿರುದು? ಹೇಳೋ ತಮ್ಮಗಳ್ರ, ನಾಳೆ ಪಾರ್ಕ್ ಹೋಗದ ಮೇಲೆ ಆ ಗಂಗೆ ಆದ್ರೂ ನಮ್ಮ ಮೇಲೆ ಕೆಟ್ಟ ಕೀರ್ತಿ ಮಾಡಿದ್ದಾಳೆ. ಅವಳಾದ್ರೂ ತನ್ನ ಕೈಯಾಗ ಕೊಡುವಂತವ್ರಾಗಿರಿ. ಏನು ಅಣ್ಣ, ಆ ಕಾಶಿ ರಾಮೇಶ್ವರ ಆಶೀರ್ವಾದ ನಮ್ಮ ಮೇಲೆ ಇರು ತನಕ ನೀ ಯಾಕೆ ಅಂಜಿದೋ? ಇರಣ್ಣ, ಅಪ್ಪನಿ ಕೊಟ್ಟ ನೋಡುತ್ತ ಅಣ್ಣ. ತಮ್ಮ ಇತ್ಯಾದಿ ಅಂತ ಕಂಡೇನು? ಏನು ಅಣ್ಣ? ತಮ್ಮಗಳ್ರ ಇಂತಾದ ಅಂತ ಕಂಡೇನು? ತಮ್ಮಗಳ್ರ ಹೋಗ್ತೇನೆ ಕೇಳು. ಪರಿ
ಹೋಗದ ಮೇಲೆ ಆ ಗಂಗೆ ಆದರೂ ನಮ್ಮ ಮೇಲೆ ಕೆಟ್ಟ ಕೀರ್ತಿ ಮಾಡಿದ್ದಾಳೆ. ಹಾ. ಅವಳಾದ್ರೂ ತಂದೊಳ ಕೈಯಲ್ಲಿ ಕೊಡುವಂತವರಾಗಿರಿ. ಏನು ಅಣ್ಣ ಹೇಳ್ತಾನೆ ಕೇಳು. ತಮ್ಮ ಚಂದವಾಗಿ ನೋಡ್ರಿ. ಅಣ್ಣನ ಕೇಳುವ ಹರಿಕರು. ಏನು ಅಣ್ಣ ಸೂರ್ಯ ಚಂದ್ರಮನಂತ ಸೀತಾರಾಮನಂತ ರಾವಣ ತಂದಂತ ರಾಮನ ತಮ್ಮ ಲಕ್ಷ್ಮಣ ಹೆಂಗ ಸಮಾರ ಮಾಡಿದನು ಅದರ ಪ್ರಕಾರ ಆ ಸಂಜ್ಞಾನ ಮನೆ ಮೇಲೆ ಏರಾಡಿ ಅವನ ರುಂಡ ತಂದು ನಿನ್ನ ಪಾದ ಮೇಲೆ ಇಡ್ತಾನೆ ಅಪ್ಪನಿಗೆ ಕೊಟ್ಟೆ ನೋಡು ಅಣ್ಣ. ಅಮ್ಮ ಇರ್ತಾರೆ ಅಂತ ಕಂಡೇನು. ಏನು ಅಣ್ಣ ಏನು ಅಣ್ಣ? ಏನೋ ತಮ್ಮ ಇಂತಾದಂತ ಕಂಡೇನು. ಅಣ್ಣ ಅಪ್ಪನಿಗೆ ಕೊಟ್ಟೆ ನೋಡು. ಎಲೆಗಾಗಿ ತಿಗಡಿ ಬರುವಂತೊಳಗು. ಎಲೆಗಾಗ ಹೇಳುತ್ತೇನೆ ಕೇಳು. ಹಲೋ 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 ಏನಾಗಂಗೆ ಈ ಹೊಂಗಲು ಊರಾಗ ಏನಾರು ಪಕ್ಷಿ ಬಸವಂತ ಅಂದರೆ ಒಂದು ಹುಲಿ ಇದ್ರಿಗೆ ಒಂದು ಹುಲಿ ಆದಿ ಬೀಳ್ತಿತ್ತು. ಸರ್ಕಾರ ಎಂಬುದು ಗದಗುಟ್ಟಿ ನಡಗತ್ತಿತ್ತು. ಅಂತಾದ ಕುಳಿತ ನಮ್ಮಂತವರ ಮೇಲೆ ಕಟ್ಟು ಕೀರ್ತಿ ಮಾಡಾಕ
ನಾಚಿಕೆ ಬರಲೇ ತುಳಿದ ಮುಂಡಿಯಾದ ಹುಡುಗಿ ಸುಮ್ಮನೆ ನಮ್ಮ ವಸ್ತ್ರ ಒಡವೆಯನ್ನು ಕೊಟ್ಟು ನಿನ್ನ ಮನಸ್ಸಿಗೆ ಬಂದ ಕಡೆಗೆ ಹೋಗುವಂತವಳಾಗು. ಪ್ರಿಯ ಹೇಳ್ತೇನೆ ಕೇಳ್ರಿ. ಏನು ಬೇಕಂತಿ ಮಗಳು? ಪ್ರಿಯಾ ಕೇಳ್ರಿ. ಸದಾಪ ನಾವು ಎಲ್ಲಿದ್ದೀ ಬಾ. ಹಿರಿಯಾ ನಿನ್ನ ಮೃದಾಳು ನಾನ ಕಾಂತ ನಿನ್ನ ಮೃದಾಳು ನಾನ ಹೇಗೆ ಹರಿಯಲು ಪ್ರಿಯನ ಗಂಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ ಗಂಡ ಹೆಂಡರ ಜೋಡ ಗುಂಡ ಗುಳದಾಳಿ ಜೋಡ ಹೇಗೆ ಹರಿಯಲು ಪ್ರಿಯನ ಹಾಕಿದಂಡ ಡಾಗಿನ ವಾಲಿ ಪೂಗಡಿನ ಹಾಕಿದಂಡ ಡಾಗಿನ ವಾಲಿ ಪೂಗಡಿನ ಕಳೆದ ಕೊಡುವೆನು ಪ್ರಿಯನ ಹೇಳಿ ಪ್ರಿಯ, ಹುಟ್ಟಂತ ಪೀತಾಂಬರ ತೊಟ್ಟದ ಛರತರ ವಾಗ್ಲಿ ಬೂಡಿ ನತ್ತವನ್ನು ಕಸಿದುಕೊಂಡರಿ. ಆದರೆ ನೀವು ಕಟ್ಟಿರುವ ಈ ಮಾಂಗಲ್ಯ ಸೂತ್ರವನ್ನು ಪ್ರಿಯ ದಯವಿಟ್ಟು ಬಿಟ್ಟು ಬಿಡುವಂತರಾಗರಿ. ಗಂಗೆ, ಆ ಮಾಂಗಲ್ಯ ಸೂತ್ರದ ಮೇಲೆ ನಿಮ್ಮ ಅಪ್ಪಂದೇನು ಹಕ್ಕಿಲ್ಲ, ನಂದು ಹಕ್ಕೈತಿ. ಸುಮ್ಮನೆ ಬಿಚ್ಚಿ ಕೊಡುವಂತಳಾಗು. ಆಗ್ಲಿ ಪ್ರಿಯ, ತೆಗೆದುಕೊಳ್ಳಿ ನಿಮ್ಮ ಮಾಂಗಲ್ಯ ಸೂತ್ರವನ್ನು. ಕೊಡುವಂತಳಾಗು. ಓಯ್ಯ ಅಮ್ಮಯ್ಯ ಧರ್ಮಾನೇ ತಾಯು ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಧರ್ಮಾನೇ ತಾಯು ತಂದೆ ಕಾಸೊಂದು ನೀಡ ಶಿವನೇ, ಕಾಸೊಂದು ನೀಡ ಶಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ತಾಯು ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಅಮ್ಮಯ್ಯ ಧರ್ಮಾನೇ ತಾಯು ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ.
ಹೇಳಲಾರೆ ನಾಗಲಾರೆ ಸುಳ್ಳಂದು ಹೇಳಲಾರೆ ನಾಗಲಾರೆ ಸುಳ್ಳಂದು ಹೇಳಲಾರೆ ಕೈ ಒಡಿ ಬೇಡಿದರೆ ಕಾಸಿಲ್ಲ ಎನ್ನುವರೇ ಕಾಸಿಲ್ಲ ಎನ್ನುವರೇ ಕೊಡುವಾಟ ಬಾಳಲಿ ಕೈ ತುಂಬ ನೀಡಲಿ ಆಸೆ ಈಡೇರಲಿ ಸುಖವಾಗಿ ಬಾಳಲಿ ನಾಗಲಾರೆ ಸುಳ್ಳದು ಹೇಳಲಾರೆ ನಾಗಲಾರೆ ಸುಳ್ಳಂದು ಹೇಳಲಾರೆ ನಾಗಲಾರೆ ಸುಳ್ಳಂದು ಹೇಳಲಾರೆ ಬಂಗಾರ ಬೆಳ್ಳಿ ಓಲೆ ಬೇಕೆಂದು ಕೇಳನೆ ದಾಶಂದು ನೀಡುವರೆ ಕೊಡವಾತ ಬಾಳಲೆ ಕೈ ತುಂಬ ನೀಡಲೆ ಆಸೆ ದೂರಾದರೆ ಗತೆ ಇಲ್ಲ ದೇವರೇ ಓಯ್ಯ ಅಮ್ಮಯ್ಯ ಧರ್ಮಾನೇ ತಾಯಿಯು ತಂದೆ ಕಾಸೊಂದು ನೀಡ ಶಿವನೇ ಕಾಸೊಂದು ನೀಡ ಶಿವನೇ ಈ ನಮ್ಮ ನಾಡಿನಲ್ಲಿ ಸಿಡ್ಯಾನ ಗ್ರಾಮದಲ್ಲಿ ನಮ್ಮ ನಾಡಿನಲ್ಲಿ ಶಿರಾನ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ಸಿಡ್ಯಾನ ಗ್ರಾಮದಲ್ಲಿ ನಮ್ಮ ನಾಡಿನಲ್ಲಿ ಶಿರಾನ ಗ್ರಾಮದಲ್ಲಿ ಬಂಗಾರ ಬೆಳ್ಳಿ ಆಶಂದು ನೀಡುವರೆ ಬೇಕೆಂದು ಕೇಳನೆ ನಿಮ್ಮಂತ ದಾಸರೇ ನಮಗಿಂದು ಆಸರೆ ನೀವೇ ದೂರಾದರೆ ಗತಿ ಇಲ್ಲ ದೇವರೇ ಓಯ್ಯ ಅಮ್ಮಯ್ಯ ಧರ್ಮಾರೆ ತಾಯಿ ತಂದೆ ಕಾಕೊಂಡು ನೀಡೋ ಶಿವನೆ ಕಾಕೊಂಡು ನೀಡೋ ಶಿವನೆ ಕಾಕೊಂಡು ನೀಡೋ ಶಿವನೆ ಕುತ್ತಂತ ಅಕ್ಕ ತಂಗಿಯರೇ ಕುತ್ತಂತ ತಾಯಿ ತಂದೆಯರೇ ಹಾಗೂ ಈ ಊರಿನ ಗುರು ಹಿರಿಯರೇ ನಾನು ಮದುವೆ ಗಂಡನ ಮೇಲೆ ಪಾಪದ ಕೆಲಸವನ್ನು ಮಾಡಿದನಂತ ಹೇಳಿ ನನ್ನನ್ನಾದರೂ ಹೊರಗೆ ಹಾಕಿದರು. ಇನ್ನು ಮುಂದೆ ಇಂಥ ಕೆಲಸವನ್ನು ನೀವು ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಶರಗೊಡ್ಡಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನ್ವಾ ಗಂಗವ್ವ ಹುಲಿ ಹಾಲ ಮಲದಗಿನ್ನ ಹಂಗದನ್ ಹಿಂಗ ಮಾಡಿ ನೀನು ಜೋಪಾನ ಮಾಡಿದಂಗ ಆದ್ರೆ ನಮ್ಮ ಮೇಲೆ ಕೆಟ್ಟ ಕೀರ್ತಿ ಮಾಡಿದೆ ನಮ್ಮ ಮಂಗವ್ವ ಹುಟ್ಟಂತ ಪಿತಾಂಬರ ತೊಟ್ಟಂತ ಡಾಗಿನ ಕೊಳ್ಳಲ್ಲಿ ಹಾಕಿದ ಮಂಗಲನ್ನು ಬಿಚ್ಚಿ ಕೊಟ್ಟು ನಿನ್ನ ಮನ ಬಂದಲ್ಲಿ ಹೋಗುತ್ತೆ ನಾವು
ಬಾಳಪ್ಪನ ಮನಿ ಎಲ್ಲೈತ್ರಿ? ಸಂಗಾಪನ ಮನಿ ಸಂಗಾಪನ ಮನಿ ಸಂಗಾಪನ ಮನಿ. ಯಾರೇ ಸಂಗಾಪ? ನೀನ ಸಂಗಪ್ಪ? ನೋಡ್ರ ನನಗೂ ಬೆಳಿಗ್ಗೆ ಬಂದ್ ಖಬರ್ ಹರಿಯೈತಪ್ಪ. ಮೊದಲ ಕೇಳ್ಬೇಕಾಗಿತ್ತು ಸಂಗಾಪನ ಮನಿ. ಹಾ ಬಾಳಪ್ಪನ ಕೇಳಿ ನೀನ ಯಾಂಬಲ್ ನೋಡುವ ಮತ್ ಸಂಗಪ್ಪ ಹೌದಲ್ಲ ನೋಡುವ. ನೋ ಮರ ಹಾ? ನಾನ ನೋಡ್ಪ ಬಯಲವಾಡದಿಂದ ಗಂಗಾ ಪತ್ರಕ್ಕೂ ಹಾಕಿದ ಬಿಟ್ಟ ನಾನ ಪೋಸ್ಟ್ ಮನ್ ನೋಡ್ರ ನೋಡ್ಪ ಟಪಾಲ್ ಕೊಡಕ್ ಬಂದ್ರ ಹಾ ಇಲ್ಲ ಟಪಾಲ ಹಿಂದ್ ಇಟ್ಟಿನಿ. ಹಾ ಅದನ್ನ ತಗೊಂಡ್ ಹೋಗಿದಾರಪ್ಪ. ಇಲ್ಲಿ ಎತ್ತ್ ಕೊಟ್ಬಿಡ್ರಪ್ಪ. ನೋಡ್ರಿಪ್ಪ, ಕೊಡ್ರಲ್ಲ ಮತ್ ನೀವು ಸ್ವಲ್ಪ ಮಾತಾಡಿ ಹೋಗ್ಬೇಡ್ರಿ. ಮತ್ತೆ ಸುಳ್ಳು ಯಾಕೆ ಹೇಳಕ್ ಬರ್ತೈತ್ರಿ? ಓ ಶ್ರೀ ರಾಜಮಾನ್ ರಾಜ ರಾಶ್ರೀ ತಾಲೂಕು ಸಂಪಗಾಂವ್ ಜಿಲ್ಲಾ ಬೆಳಗಾವ್ ಮುಕ್ಕಂ ಬೈಲ್ ಹೊಂಗಲದಲ್ಲಿ ಇರು ಗಂಗಾ ಮೇಲ್ಮನಿ ಸಂಖ್ಯಾಗ ಪತ್ರ ಬರಿ ಕಾರಣ ಅಂದ್ರ ಹಿರಿಯ ಇರ್ಪಕ್ಷಿ ಬಸವಂತ ಕೂಡಿ ಬಾಳ್ಯಾನ್ ಹಿಡಿಬೇಕು ಸಂಖ್ಯಾರ ಕಡಿಬೇಕು ಮುಸುಲೊತ್ತ ಮಾಡಿದ್ದಾರೆ. ನಾ ಪತ್ರ ಬರೆಯು ವರೆಗೆ ಓಹೋ ಈಗ ನೋಡ್ರಿ ಈ ಪತ್ರ ಹೋಗಿ ಜೇರ ಸಂಖ್ಯಾರ ಕೈ ಸಿಕ್ಕಿರ ಸಂಖ್ಯಾ ಇದ್ದಾವ ಬೈಲಾಡ್ ಊರಿಗೆ ಎಂದು ಬರ್ತಿರ್ಕಿಲ್ಲ. ನಾ ಹಿರಿಯ ಪಕ್ಷಿ ಬಸವಂತಗ ಕೊಟ್ಟ ವಚನ ಹಾಳಾಕಿತ್ತು. ಓಹೋ ಈಗ ನೋಡ್ರಿ ಈ ಪತ್ರವನ್ನು ಹರಿದು ಉಗುದು ನನ್ನ ಮನಸಾರ ಪತ್ರ ಬರಿಬೇಕು. ರಾಜಮಾನ್ ರಾಜ ರಾಶ್ರೀ ತಾಲೂಕು ಸಂಪಗಾಂವ್ ಜಿಲ್ಲಾ ಬೆಳಗಾವ್ ಮುಕ್ಕಂ ಬೈಲೊಂಗಲದಲ್ಲಿ ಇರು ಗಂಗಾ ಮೇಲ್ಮನಿ ಸಂಖ್ಯಾ ಪತ್ರ ಬರಿ ಕಾರಣ ಅಂದ್ರ ನಾಗರ ಪಂಚಮಿ ನಾಳಿಗೆ ದೊಡ್ಡದ ನಾರ್ಯರೆಲ್ಲ ಕೂಡಿ ಬರದಿಂದಲೇ ಜೋಕಾಲಿ ಆಡುತ್ತಿದ್ದಾರೆ. ಅಲ್ಲೇ ಊಟ ಮಾಡಬೇಕು, ಇಲ್ಲೇ ಬಂದು ನೀರು ಕುಡಿಬೇಕು. ಇಟ್ಟೇ ಲಗಳೇರಿ ಗಂಗಾ ಮಾಡುವ ನಮಸ್ಕಾರಗಳು. ಏನಿಗೆ ಸಂಗಣ್ಣ ಬೆಳೆಯಲಿದ್ದೆಲ್ಲ ಮತ್ತೇನ್ ತಗೊಂಬಂದಪ್ಪ? ಏನಿಗೆ ಸಂಗಣ್ಣ ಗಂಗಾ ಪತ್ರ ಬರ್ತಾಳ ನೋಡಪ್ಪ. ಬರೋಣ ಕೊಡುವಂತ ನಾವು ಸಂಗಣ್ಣ ತಗೊಂತಲಾಗ ಹೋ ಈಗ ನೋಡ್ರಿ ನಾಗರ ಪಂಚಮಿ ನಾಡಿಗೆ ದೊಡ್ಡದ ನಾರ್ಯರೆಲ್ಲ ಕೂಡಿಕೊಂಡು ಬರೋದ್ರಿಂದ ಜೋಕಾಲಿ ಆಡ್ತಿದ್ದಾರು. ಬಯಲಾಡ ಗಂಗಾ ಕೊಬ್ಬರಿ ಕುಬ್ಸದ ಗಂಟೆ ತಗೊಂಡು ಖರ್ಚಿಗೆ 10-20 ಸಾವಿರ ರೂಪಾಯಿ ತಗೊಂಡು ನಿನ್ನ ಗೆಳೆ ಬಾಳನ್ನು ಕರ್ಕೊಂಡು ಬೇಗನೆ ಇಲ್ಲೇ ಉಂಡಲ್ಲಿ ಕೈತು ಅಂತ ಪತ್ರ ಬರ್ತಾಳೆ. ನಿಮ್ತಿ ಗಂಗಾಗ ನಮಸ್ಕಾರಗಳು. ಏನು ಗೆಳೆ ಬಾಳಣ್ಣ, ನಾಗರ ಪಂಚಮಿ ಅಂದ್ರ ನಾಡಿಗೆ ದೊಡ್ಡದ. ನಮ್ಮ ಮನ್ಯಾಗೋ ಹಬ್ಬ, ನಿನ್ನ ಮನ್ಯಾಗೋ ಹಬ್ಬ. ಗೆಳೆ ಬಾಳಣ್ಣ ಇನ್ನೊಂದ್ 4-6 ದಿನ ಬಿಟ್ಟು ಹೋಗೋಣ ನೋಡಪ್ಪ. ಏನಿಗೆ ಸಂಗಣ್ಣ ಇವತ್ತಿಗೆ ಹೋಗು ನಡೆಯುತ್ತಲಾಗಪ್ಪ. ಗೆಳೆ ಬಾಳಣ್ಣ ಹೇಳ್ತಾನೆ ಕೇಳು. ಸಂಗಣ್ಣ ಹೇಳುತ್ತಲಾಗ ಡಿಸೈನ್ ತಂದ್ರೆ ಡಿಸೈನ್ ಇಲ್ಲ ನನ್ನ ಆಟ ಮಾಡಿ ಬರೋದ್ರ ಮರ
ಇಲ್ಲೇ ಮರ್ಯಾದೆ. ಎಲ್ಲಿ ಬರ ಎಲ್ಲಿ ಬರ್ರಿ ನೀವ ಬರ ಹಿರಿಯ ತೊಗೊಂಬರ್ರಿ 3 ಮಂದಿ ನಡಿರೆ ನಡಿರೆ ರನ್ನ ಕೋಗುವೆನ ನಡಿರೆ ನಡಿರೆ ರನ್ನ ಕೋಗುವೆನ ಈ ಅಡವಿಯೊಳಗೆ ಬಲರೇನ ಹೇಳೋ ತಮ್ಮಗರ ಈ ಸಂಜ್ಞಾನ ಮಣ್ಣಿಗೆ ಬೆಂಕಿ ಹಚ್ಚುವಂತವ್ರಾಗಿರಿ ಏನು ಅನ್ನ ಹಚ್ಚಿದ್ದೀವ ನೋಡು. ಏ ತಮ್ಮಗರ ಸಂಜ್ಞಾನ ಮಣ್ಣಿಗೆ ಬೆಂಕಿ ಹಚ್ಚುವಂತವ್ರಾಗಿರಿ ಏನು ತಮ್ಮ ಅನ್ನ ಹಚ್ಚಿದ್ವ ನೋಡು. ಏ ತಮ್ಮಗಡೆ ಯಾವ್ದಕ್ಕೆ ತಗೊಂಡ್ ನಡೆದ್ರು? ಏ ಹಿರಿಯ ಅದನ್ನೇ ಮಾಡ್ತಿ ಸುಮ್ಮನೆ ಹೋಗು. ಏ ಹೇಳು ತಮ್ಮ ಯಾಕ್ರು? ಹೇಳು ತಮ್ಮ ಈ ಸಂಜ್ಞಾನ ಮಣ್ಣಿಗೆ ಬೆಂಕಿ ಹಚ್ಚ್ರಿ. ಏ ಹಚ್ಚಿದ್ ನೋಡಣ್ಣ. ಏ ನಿಂದ್ರ ಈ ಸಂಜ್ಞಾನ ಮನೆಗೆ ಬೆಂಕಿ ಹಚ್ಚಕೊಂಡಿದ್ರಿ ಆ ಮನಿ ಒಳಗ ಇರಿ 80 ಕೋಟಿ ಜೀವರಾಶಿಗಳೆಲ್ಲ ಜೀವನ ಮಾಡ್ತಾವ ಹಾ ತಿಳ್ತು. ಆ ಮನೆಗೆ ಬೆಂಕಿ ಹಚ್ಚಕ್ ಹೊಂಟಿದ್ರಲ್ಲ ಹಾ ಬಸವನ ಪಾಪ ನಿಮ್ಗೆ ಎಂದಿಗೂ ಬಿಡುದಿಲ್ಲ. ಯಾವ ನಿಮ್ಮ ಮ್ಯಾಲ ಕೆಟ್ಟ ಕೀರ್ತಿ ಮಾಡಿದಲ್ಲ ಅವ್ನ ಹಿಡ್ಕೊಂಡ್ ಬಂದ್ ಅಗಸಿ ಬಾಗಿಲು ಕಡ್ರಿ ಅಂದ್ರ ಗಡಸುರತ್ತಾರ. ಅಮ್ಮವೀರ್ ಪಕ್ಷಿ 16 ಮೇಲೆ ಸೀರೆ ಈ ಹಿರಿಯ ಹೇಳುವ ಮಾತು ಕರೆ ಐತಿ. ಹೌದಣ್ಣ. ಕೈಯಾಗ ಕೊಳ್ಳಿ ಚಲ್ರಿ ಬರ್ರಿ ತಮ್ಮಗರ. ಏ ತಮ್ಮ ವೀರ್ ಪಕ್ಷಿ ಹಾ ಈ ಎಲ್ಲಾ ಆದ ಕತಂತ್ರ ಯಾರಿಂದ ಆಗೈತಿ ಅಂದ್ರ ಆ ಕಟ್ಟಿಮಣಿ ಬಾಳಿಂದ ಆಗೈತಿ. ಆ ಕಟ್ಟಿಮಣಿ ಬಾಳ ಎಲ್ಲಿ ನೋಡಿ ನಮ್ಮ ಅಣ್ಣಗೆ ಆರಾಮಿಲ್ಲ ಔಷಧ ಕೊಡಕ್ ಶಾಣೆ ಇದೆ ಅಂತ ಹೇಳಿ ಇಲ್ಲಿ ಮಟ್ಟ ಕರ್ಕೊಂಡ್ ಬರುವಂತವ್ರಾಗಿರಿ. ಅನ್ನ ಅಟ್ಟ ಮಾಡ್ತು ನೋಡು. ತಮ್ಮ ಹೋಗಿ ಕರ್ಕೊಂಡ್ ಬರುವಂತವ್ರಾಗಿರಿ. ಬಾಳ ಬಾ ಹೊರಗ ಕರಿ. ಏನು ತಮ್ಮಗೌಡ್ರ ನನ್ನಾರು ಕರ್ಸಿದ ಕಾರಣ ಹೇಳಂತನಾಗ್ರೆ. ಏನು ಅಣ್ಣ ಹಾ ನಮ್ಮ ಅಣ್ಣಗೆ ಆರಾಮಿಲ್ಲ ಹಾ. ಔಷಧಗಳ ಬಾಳ ಶಾಣೆ ಅಂತ ಹಾ. ಔಷಧ ಕೊಡಂತ ನಾವು. ಏನು ತಮ್ಮಗೌಡ್ರ ನಾನ್ ನೋಡ್ರಿ ಒಬ್ಬಟ್ಟಿಗೆ ಮನುಷ್ಯ ಇಲ್ಲೇ ನನ್ನ ದನಕರ ಮೇವ ನೀರ ಈ ವ್ಯವಸ್ಥೆ ಮಾಡಕ್ಕೆ ಯಾರಿಲ್ಲ. ಇಲ್ಲೇ ಔಷಧಿ ಮಾಡಿ ಕೊಡ್ತರು ಓದ್ ಹಾಕೊಂತನಾಗ್ರಿಪ್ಪ. ಯಾವ ಔಷಧ ಏನು ಗೊತ್ತಿಲ್ಲ. ಹಾ ಇಲ್ಲಿ ನಮ್ಮ ಸಣ್ಣ ತಮ್ಮನ ಬಸವಂತ ದನಕರ ಇರ್ತನು ನೀ ಬರುವಂತ ನಾವು. ಏನ ತಮ್ಮಗೌಡ್ರ ಹೂ ನಡೆಯುತ್ತನಾಗ್ರೆ. ಓಹೋ ಈಗ ನೋಡ್ರಿ ಈ ಕನ್ನಂತ ಮಾಡಿ ಅಂತ ಹುಡ್ಕೊಂಡು ಬಳ ಇವನ್ ದನಕ್ಕೆ ಮೇವು ಹಾಕಾರ ಯಾರ ನೀರು ಕೊಡ್ಸಾರ ನಾನು ಹೊಂಟ ಹೋಗ್ಕನು. ಅಣ್ಣ ಕರ್ಕೊಂಡ್ ಬಂದಿದ್ದು ನೋಡು. ಏನೋ ಬಾಳಣ್ಣಿಗೆ ಕರಿ ಕಂಬಳಿ ಹಾಸಿ ಕುಣಿಸುವಂತವ್ರಾಗಿರಿ. ಅಣ್ಣ ಹಸಿದ್ದೇವೆ ಅನ್ನ ಹಚ್ಚಿದ್ದೆ ನೋಡು. ಏನೋ ತಮ್ಮಗರ ಬಾಳ ಯಾವಾಗ ಊಟ ಮಾಡಿದಾನೆ ಆಮೇಲೆ ಅವ್ನು ಊಟ ಕೊಡುವಂತವ್ರಾಗಿರಿ.
ಅನ್ನ ಕೊಟ್ಟಿದ್ದು ನೋಡು. ಏನೋ ತಮ್ಮಗಡ ಬಾಳಣ್ಣಗೆ ಸಿಗರೇಟ ಪಟ್ಟಿ ಕೊಡುವಂತವ್ರಾಗಿರಿ. ಅನ್ನ ಕೊಟ್ಟಿದ್ದು ನೋಡು. ಏನೋ ಬಾಳಣ್ಣ ಹೇಳುತ್ತೇನೆ ಕೇಳು. ಇರಪ್ಪಣ್ಣ ಚಂದ ಹೇಳ್ತಾನಾಗ. ಇರಪ್ಪಣ್ಣ ಚಂದ ಹೇಳ್ತಾನಾಗ. ಸಾಥ್ ಮಾಡೋ ಬಾಳ ಸುತ್ತ ಹೇಳು ಬಾಳಣ್ಣ. ಹಾ ಬಾಳಣ್ಣ ಹಾ ನಿನಗಾದ್ರೂ 1000 ರೂಪಾಯಿ ಕೊಡುತ್ತೇನೆ. ಹಾ ಆ ಮಂಗನ ಮಗಳ ಸಂಖ್ಯಾ ಅಂತಂದು ನನ್ನ ಕೈಯಾಗ ಕೊಡುವಂತವನಾಗು. ಏನು ಬಾಳಣ್ಣ 16 ಎತ್ತ ಹಳಿವಿನ ಬಂಡಿ ನನ್ನ ಹೆಗಲ ಮೇಲೆ ಬಾರ್ಕೊಂಡು ನಿನ್ನ ಹೆಗಲ ಮೇಲೆ ಹಾಕ್ತನು. ಆ ಮೇಲ್ಮನಿ ಸಂಖ್ಯೆ ತಂದು ನನ್ನ ಕೈಯಲ್ಲಿ ಕೊಡುವಂತ ನಾವು. ಓಹೋ ಈಗ ನೋಡ್ರಿ ಹಿರಿಯ ಬರ್ತಾನು 1000 ರೂಪಾಯಿ ಕೊಡ್ತಾನಂತಾನೆ. ಇರ್ಪಕ್ಷಿ ಬರ್ತಾನು 16 ಎತ್ತ ಹಳಿವಿನ ಬಂಡಿ ಇದು ಅಲ್ಲದೆ ಅವನ ಹೆಗಲ ಮೇಲೆ ಬಾರ್ಕೋಲ್ ತೆಗೆದು ನನ್ನ ಹೆಗಲ ಮೇಲೆ ಹಾಕನಂತಾನ. ಬಸವಂತ ಬರ್ತಾನು ಇದ್ದ ಆಸ್ತಿ ಎಲ್ಲ ಹಾಸ್ತಾನಂತಾನ. ಇದನ್ನೆಲ್ಲ ನೋಡಿದ್ರ ಆ ಮೇಲ್ಮನಿ ಸಂಖ್ಯೆ ತಂದ ಇವ್ರ ಕೈಯಾಗ ಕೊಟ್ಟಂಗ ಆದ್ರ ಸಾಯಿ ಮಠ ಕೂತ್ ಉಂಡ್ರು ಸವಿ ಅಂತ ಬದಕ ಏನ ತಮ್ಮ ಕೊಡ್ರ ತಂದು ಕೊಡ್ತೀನಿ ನೋಡಪ್ಪ. ಏನೋ ಬಾಳಣ್ಣ ತಂದು ಕೊಡ್ತಾನ ಕೈಯಾಗ ಕೈ ವಚನ ಕೊಡುವಂತನಾಗು. ಇರಪ್ಪಣ್ಣ ತೋಲ್ತಲಾಗ ಬಾಯ ಅಂತಂದು ಕೊಡ್ತೀವಿ ಯಾವ ದಿವಸ? ಏನು ಇರಪ್ಪಣ್ಣ ಬುಧವಾರ ರಾತ್ರಿ ಸುಳ್ಳೆಲ್ಲ ಖಾತ್ರಿ ಬೈಲ್ವಾಡ ದಾರ್ಯಾಗ ಕ್ಯಾದಗಿ ಬಡದಾಗ ತಂದು ಕೊಡ್ತೀನಿ ನೋಡಪ್ಪ. ಬಾಳ ಹಾ ಆ ಟೈಮ್ ದರ್ ತಂದು ಕೊಡ್ಲಿಲ್ಲ ಅಂದ್ರ ಹಾ ಇದ ಕುಡುವಾಲ ನಿನ್ನ ರುಂಡ ಹರಿಸ್ತೈತಿ ನೋಡು. ಹಾ ತಂದು ಕೊಡ್ತೀನಿ ಹೋಗ್ರಪ್ಪ. ತಮ್ಮ ಬರ್ರಿ ದೌಡ್ ಕರ್ಕೊಂಬ ಬಾಳಣ್ಣ. ಏ ಸಂಗಪ್ಪಣ್ಣ ಮನೆಯಲ್ಲಿದ್ದಲ್ಲ ಏನಾಗ್ಯದ ಬಾಳಣ್ಣ? ಹಾ ಗಂಗಾನ ಮನೆಗೆ ಹೋಗಿ ನಡಿಯಂತನಪ್ಪ. ಏ ಸಂಗನ ಹೋಗು ನಡೆಯತ್ತಲಾಗ ಹಂಗೆ ಹೋಗೋದು ನಡಿಯ ಬೈಲ್ವಾಡ ಜೋರಿಗೆ ಹಂಗೆ ಹೋಗೋನು ನಡಿಯೋ ಬೈಲ್ವಾಡ ಜೋರಿಗೆ ಬೈಲ್ವಾಡ ಜೋರಿಗೆ ಗಂಗನ ಮನೆಗೆ ಬೈಲ್ವಾಡ ದೂರಿಗೆ ಗಂಗನ ಮನೆಗೆ ಬೈಲ್ವಾಡ ಜೋರಿಗೆ ಗಂಗನ ಮನೆಗೆ ಏನ್ವಾ ತಂಗಿ ಗಂಗ ಮನೆಯಲ್ಲಿದ್ದೀರ?